ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನ್ನ ನೆನೆಸ್ಕೊಳ್ತಕ್ಕಂಥದ್ದು ಈ ಮಣ್ಣಿನ ಗುಣ, ನಮ್ಮ ದೇಶದ ಸಂಸ್ಕಾರ ಅಂತ ಹೇಳೋದು ಕೂಡ ತಪ್ಪಾಗಲ್ಲ. ಯಾಕೆಂತ ಹೇಳಿದ್ರೆ ಇಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿ ಮತ್ತೆ ಈ ಗುರುಗಳ ಕೆಲಸ ಇದೆಯಲ್ಲ, ಅದು ತುಂಬ ವಿಶೇಷವಾದ ಕೆಲಸ. ಏಕೆಂದರೆ ಈ ದೇಶದಲ್ಲಿ ಯಾವುದೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಗುರುಗಳಿಗೆ ಒಂದು ವಿಶೇಷವಾದ ಸ್ಥಾನವನ್ನು ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಯಾವ ಸ್ಥಾನಕ್ಕೆ ಹೋದರೂ ಕೂಡ ಗುರುಗಳವರಿಗೆ ಗುರುಗಳಿಗಿಂತ ದೊಡ್ಡ ಸ್ಥಾನ ಯಾವುದೂ ಇಲ್ಲ ನನಗೆ ಗೊತ್ತಿರೋ ಪ್ರಕಾರವಾಗಿ. ಈ ನಿಟ್ಟಲ್ಲಿ ಗುರುಗಳು ಅಂತಕ್ಕಂಥ ಏನು ಶಿಕ್ಷಕರ ಸ್ಥಾನ ಇದೆ ಅದೊಂದು ಪವಿತ್ರವಾದ ಸ್ಥಾನ. ಯಾಕೆ ಅಂತ ಹೇಳಿದ್ರೆ ನಾವು ರಾಜಕೀಯ ವ್ಯಕ್ತಿಗಳು ಕೂಡ ಎಲ್ಲರೂ ಕೂಡ ಒಂದ್ಸತಿ ತಪ್ಪು ಮಾಡಬೇಕಾದ್ರೆ ಮಾಡ್ಬಿಡ್ತೀವಿ. ಆದರೆ ಶಿಕ್ಷಕರ ಪ್ರತಿ ಹೆಜ್ಜೆಯಲ್ಲೂ ಕೂಡ ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ. ಯಾಕೆ ದಿನನಿತ್ಯ ಮಕ್ಕಳಿಗೆ ನೀತಿ ಪಾಠವನ್ನು ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೇಗಿರ್ತೀವಿ ಅಂತಕ್ಕಂಥದ್ದು ಭಾರಿ ಮುಖ್ಯ. ಇವತ್ತು ಅನಿವಾರ್ಯ ಪರಿಸ್ಥಿತಿ ನಾಳೆ ಕಾರ್ಯಕ್ರಮ ಆಗಬೇಕಾಗಿತ್ತು. ನನಗೆ ಅನಿವಾರ್ಯವಾಗಿ ಬೆಂಗಳೂರಿಗೆ ಹೋಗಬೇಕು. ಈ ಕ್ಷೇತ್ರದ ಹಿತದೃಷ್ಟಿಯಿಂದ ಬೆಂಗಳೂರಿಗೆ ನಾನು ಮೀಟಿಂಗಲ್ಲಿ ಪಾಲ್ಗೊಳ್ಳಲೇಬೇಕಾದ ಅನಿವಾರ್ಯತೆ ಇರೋದ್ರಿಂದ ನಾನು ಆ್ಯಕ್ಚುಲಿ ಇವತ್ತೇ ಕಾರ್ಯಕ್ರಮ ಬರ್ತೀನಿ ಅಂತ. ಗುರುವಾರ ಅದೇನು ಬಾಯಿ ತಪ್ಪು ಏನೋ ಗೊತ್ತಿಲ್ಲ. ಅಧಿವೇಶನಕ್ಕೆ ಹಿಂದಿನ ವಾರ ಆ್ಯಕ್ಚುಲಿ ಮೀಟಿಂಗ್ ಇರಲ್ಲ, ಆ್ಯಕ್ಚುಲಿ ಕಮಿಟಿ ಮೀಟಿಂಗ್, ಬಟ್ ಈ ವಾರ ಇದೆ. ಆ ದೃಷ್ಟಿಯಿಂದ ನಾನು ಅನಿವಾರ್ಯ ಪರಿಸ್ಥಿತಿ ಹೋಗಬೇಕಾಗಿತ್ತು. ನಾನು ಕೊಟ್ಟರೆ ಮಾತ್ರ ತಪ್ಪಾದ ಅಂತಕ್ಕಂಥ ಉದ್ದೇಶದಿಂದ ಒಂದು ದಿವಸ ಅರ್ಲಿಯ ಕಾರ್ಯಕ್ರಮನ ಮಾಡಿ ಅಂತೇಳಿ ಇವತ್ತು ಮತ್ತು ಪ್ರಸಾರ ಮಾತಾಡೋ ಸಂದರ್ಭದಲ್ಲಿ ಒಂದು ದಿವಸ ಮುಂಚಿತವಾಗಿ ಕಾರ್ಯಕ್ರಮವನ್ನು ಮಾಡಿದ್ರ. ತಮ್ಮ ಶಾಲೆ ಇವತ್ತೇನು ಕಟ್ಟಡವನ್ನು 17 ಲಕ್ಷ ರೂಪಾಯಿ ಕೊಟ್ಟು ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಬನ್ನಿ ಈ ಭಾಗದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ರವೀಂದ್ರ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ಕೂಡ ಸ್ವಾಗತ ಕೊಡ್ತೀನಿ. ಈ ಶಾಲೆಗೆ ಉತ್ತಮ ಕಟ್ಟಡ ಆಗಬೇಕು, ಈ ಶಾಲೆ ಅಭಿವೃದ್ಧಿ ಆಗಬೇಕು, ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಶಾಲೆಗೆ ಒಂದು ಕೊಠಡಿಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಕಾಮಗಾರಿಯನ್ನು ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ನಮ್ಮೆಲ್ಲರ ಉದ್ದೇಶ ಒಂದೇ, ಈ ದೇಶದ ಭವಿಷ್ಯ ಯಾರಾದರೂ ಇದ್ದರೆ ಅದು ನಮ್ಮ ಮಕ್ಕಳುಗಳು. ನೀವು ಮುಂದೆ ಕಲಿತು ಈ ದೇಶಕ್ಕೆ ಆಸ್ತಿ ಆಗಬೇಕು, ಸಮಾಜಕ್ಕೆ ಆಸ್ತಿ ಆಗಬೇಕು, ಉತ್ತಮ ಸಂಸ್ಕಾರವಂತರಾಗಬೇಕು, ಗುರು ಹಿರಿಯರಿಗೆ ಗೌರವವನ್ನು ಕೊಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಇಷ್ಟೆಲ್ಲ ವಿದ್ಯೆ ಪಡೆದು ತಾವು ಮುಂಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಸ್ಥಾನಕ್ಕೆ ತಲುಪದಂಥ ಸಂದರ್ಭದಲ್ಲಿ ನಿಮ್ಮ ಈ ಸ್ಥಾನಕ್ಕೆ ತ್ಯಾಗ ಮಾಡಿರ್ತಕ್ಕಂಥ ನಿಮ್ಮ ತಂದೆ ತಾಯಿಯವ್ರನ್ನ ತುಂಬಾ ಚೆನ್ನಾಗಿ ಅವರು ವೃದ್ಧಾಪ್ಯದಲ್ಲಿ ನೋಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ತುಂಬಾ ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಮುಂಚಿತವಾಗಿ ಒಂದು ದಿವಸ ಮುಂಚಿತವಾಗಿ ಮಾಡಬೇಕು ಅಂದ್ರೂ ಕೂಡ ಈ ಒಂದು ಕಡಿಮೆ ಸಮಯದಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಅದೇ ರೀತಿಯಲ್ಲಿ ಆ ನಿವೃತ್ತರಾಗ್ತಾ ಇರ್ತಕ್ಕಂಥ ಜಗದೀಶ್ ಅವರ ಜೀವನವೂ ಕೂಡ ಮುಂದಕ್ಕೆ ಶುಭವಾಗಿರಲಿ ಅಂತೇಳಿ ಶುಭವನ್ನು ಹಾರೈಸಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಪೂಜಾ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಈ ಶಾಲೆ ಅಭಿವೃದ್ಧಿಯಲ್ಲಿ ನಾನು ಯಾವತ್ತೂ ನಿಮ್ಮ ಜೊತೆಲಿ ಇರ್ತೀನಿ. ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ವಿಶೇಷವಾಗಿ ಈ ಪಂಚಾಯತಿ ನಾನು ಗಮನವನ್ನು ಕೊಟ್ಟಿದ್ದೀನಿ. ಅದು ನಿಮಗೆ ಗೊತ್ತಿರಬಹುದು. ಹಲವಾರು ರಸ್ತೆಗಳಾಗಬೇಕು ಅನ್ನೋಂಥ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ಆಗದಿರ್ತಕ್ಕಂಥ ರಸ್ತೆಗಳನ್ನ ನಮ್ಮ ಅವಧಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ಏಕೆಂದರೆ ನಾನು ತುಂಬ ತಳಮಳದಿಂದ ಬಂದಿರತಕ್ಕಂಥ ಒಬ್ಬ ಕಾರ್ಯಕರ್ತನಾಗಿ ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಯಾವ ರಸ್ತೆ ಹೇಗಿದೆ ಏನು ಅಂತಕ್ಕಂಥದ್ದು ನಾನೇ ಖುದ್ದು ನೋಡ್ತೀನಿ. ನನಗೆ ಇಡೀ ಸಕಲೇಶ್ಪುರದಲ್ಲಿ ಯಾವ್ಯಾವ ರಸ್ತೆಗಳು ಏನೇನಾಗಿದ್ದಾವೆ ಅಂತಕ್ಕಂಥದ್ದು ನನಗೇನು ಪುಸ್ತಕದಲ್ಲಿ ಓದಬೇಕಾದಂಥ ಅವಶ್ಯಕತೆ ಇಲ್ಲ, ನನ್ನ ಗಮನದಲ್ಲೇ ಇದೆ. ಈ ನಿಟ್ಟಿನಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ನಾವೆಲ್ಲರೂ ಸೇರಿ ಮಾಡೋಣ. ಈ ಸಕಲೇಶ್ಪುರ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವುದೇ ಒಬ್ಬ ರಾಜಕಾರಣಿ ಇರ್ಬೋದು, ಯಾವುದೇ ಒಂದು ಸರ್ಕಾರ ಇರ್ಬೋದು, ಅದು ಯಾವುದೇ ಒಬ್ಬ ಜನಪ್ರತಿನಿಧಿ ಇರ್ಬೋದು, ಮುಖ್ಯವಾಗಿ ಆದ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು ಆರೋಗ್ಯಕ್ಕಿಂತ ಮುಖ್ಯವಾಗಿ ಶಿಕ್ಷಣಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು. ಮತ್ತೆ ರೈತರ ಗಮನದಲ್ಲಿ ಇಟ್ಕೊಂಡು ನಾವು ರಾಜಕಾರಣವನ್ನು ಮಾಡಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಇರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಂದ್ರೆ ಅದು ಮಾನ್ಯ ನಮ್ಮ ಜನಪ್ರಿಯ ಶಾಸಕರು ಮಂಜಣ್ಣವರು. ಏಕೆಂದ್ರೆ ಮೊನ್ನೆ ಈ ಒಂದು ಕಾರ್ಯಕ್ರಮ ಈ ವರ್ಷ 24-25 ಸಾಲಲ್ಲಿ ಸುಮಾರು 5 ಶಾಲೆಗಳಿಗೆ ಹೆಚ್ಚುವರಿ ಕೊಠಡಿ ನಿರ್ಮಾಣ ಮಂಜೂರಾಗಿದೆ ಜಿಲ್ಲಾ ಪಂಚಾಯತ್ ವತಿಯಿಂದ. ಅದರಲ್ಲಿ ಮೊದಲನೇದು ಈ ವರ್ಷ ಪ್ರಾರಂಭ ಆಗ್ತಾ ಇದ್ದು ನಾವು ಪ್ರತಿ ರಿವ್ಯೂ ಮೀಟಿಂಗಲ್ಲೂ ನಮಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇನ್ನೂ ಒಂದು ಉದ್ಘಾಟನೆ ಆಗಿಲ್ಲ, ಪ್ರಾರಂಭ ಆಗಿಲ್ಲ, ಬೇಗ ಕಾಮಗಾರಿ ನಡೆಸಿ ಅಂತ ಹೇಳಿ ನಮಗೆ BOs ಫಾಲೋ ಅಪ್ ಮಾಡಿ ಅಂತ ಹೇಳಿ ನಮ್ಗೆ ಹೇಳ್ತಾನೆ ಇರ್ತಾರೆ. ಇವತ್ತು ಮೊದಲನೇದಾಗಿ ಸಕಲೇಶ್ಪುರ ತಾಲೂಕಲ್ಲಿ ದೇವಲಕೆರೆಯಲ್ಲಿ ಶಂಕುಸ್ಥಾಪನೆ ಆಗಿದೆ. ಆದಷ್ಟು ಬೇಗ ಈ ಕಟ್ಟಡವನ್ನು ಮುಗಿಸ್ಕೊಟ್ರೆ ಈ ವರ್ಷ ಒಂದು ಪ್ರಗತಿ ಅಂತ ಆಗುತ್ತೆ. ಅದಕ್ಕೆ PREDಗೆ ಹೇಳಿದ್ದಾರೆ, ಸರ್ ಕೂಡ ಇಲ್ಲಿದ್ದಾರೆ. ಇದನ್ನು ಆದಷ್ಟು ಬೇಗ ಕಾಮಗಾರಿ ಮುಗಿಸ್ಕೊಳ್ಳಿ ಅಂತ ನಾನು ಅವ್ರಿಗೂ ಕೂಡ ಹೇಳ್ಕೊಳ್ತಾ ಕಾಂಟ್ರಾಕ್ಟ್ ಅವ್ರಿಗೆ
ಇಷ್ಟೆಲ್ಲ ಕಾರ್ಯದ ಒತ್ತಡ ಇದ್ದು ಕೂಡ ಗೌರವಾನ್ವಿತ ಶಾಸಕರು ಈ ಶಾಲೆಗೆ ಬಂದು ಸಣ್ಣ ಸಣ್ಣ ಕೆಲಸ ಕಾರ್ಯಗಳಿಗೂ ಕೂಡ ಒಂದು ಇಲಾಖೆನಲ್ಲಾಗ್ಬೋದು ಅಥವಾ ಜನಗಳ ಸಮಾಜ ಸೇವೆಗಾಗ್ಬೋದು ಅವರು ಒತ್ತು ಕೊಟ್ಟು ಸಮಯವನ್ನು ಕೊಟ್ಟು ಇವಾಗ ಬೆಂಗಳೂರಿಗೆ ಈಗ ಅವ್ರು ಜರ್ನಿ ಮಾಡೋದಿದೆ ಹಿಡ್ಕೊಂಡೇ ಬಂದು ಆ್ಯಕ್ಚುಲಿ ಇವಾಗ ನಾವು ಕ್ಯಾಮ್ನಳ್ಳಿ ಶಾಲೆಗೆ ಹೋಗ್ಬಿಟ್ಟು ಅಲ್ಲಿ ವನ ಮಹೋತ್ಸವದ ಗಿಡ ಕೂಡ ನಾವು ಇಟ್ಕೊಂಡಿರೋದು ಇವಾಗ ಅಲ್ಲೂ ಕೂಡ ಶಾಸಕರು ಒಂದು ಗಿಡವನ್ನು ನೆಡೋದು ಅಂತ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆ ಪ್ರತಿಯೊಂದು ಕೆಲಸಗಳಿಗೂ ಕೂಡ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಅವರ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಎಲ್ಲವನ್ನೂ ಕೂಡ ಗಮನಿಸ್ಕೊಳ್ತಾ ಈ ಕ್ಷೇತ್ರದ ಒಂದು ಏಳಿಗೆಗೆ ಅವರು ಶ್ರಮಿಸ್ತಾ ಇದ್ದಾರೆ. ಅದರಲ್ಲೂ ನಮಗೆ ಶಿವಕುಮಾರ್ ಹೇಳಿದಂಗೆ ನಮ್ಮ ವಿದ್ಯಾ ಇಲಾಖೆಯಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ಪ್ರತಿಯೊಂದು ಕೆಲಸಕ್ಕೂ ಮಕ್ಕಳೇ ಬನ್ನಿ 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 ಕೂದಲ